ನಮಸ್ಕಾರ ಸ್ನೇಹಿತರೆ. ನೀವು ಎಂದಾದರೂ ಯೋಚಿಸಿದ್ದೀರಾ ನೀರಿನಿಂದ ಅಡುಗೆ ಮಾಡಬಹುದು ಅಂತ? ಗ್ಯಾಸ್ ಇಲ್ಲ, ಸಿಲಿಂಡರ್ ಇಲ್ಲ, ಆದರೆ ಕೇವಲ ನೀರು ಮತ್ತು ವಿದ್ಯುತ್ ಇದ್ದರೆ ಸಾಕು ಅಡುಗೆ ಮಾಡಬಹುದು ಎಂದರೆ ಇದು ಸೈನ್ಸ್ ಫಿಕ್ಷನ್ ಕಥೆಯಂತೆ ಅನಿಸುತ್ತದೆ ಅಲ್ಲವೇ? ಆದರೆ ಈಗ ಭಾರತದಲ್ಲಿ ಒಂದು ಹೊಸ ಟೆಕ್ನಾಲಜಿ ಬಂದಿದೆ. ಅದು ನೀರಿನಿಂದ ಹೈಡ್ರೋಜನ್ ಗ್ಯಾಸ್ ತಯಾರಿಸಿ ಅದರ ಮೂಲಕ ಅಡುಗೆ ಮಾಡಲು ಸಹಾಯ ಮಾಡುತ್ತಿದೆ. ಈ ಹೊಸ ಟೆಕ್ನಾಲಜಿ ಸೋಷಿಯಲ್ ಮೀಡಿಯಾ ಮತ್ತು ನ್ಯೂಸ್ಗಳಲ್ಲಿ ತುಂಬ ಚರ್ಚೆಯಾಗುತ್ತಿದೆ. ಹಾಗಾದರೆ ಈ ಸ್ಟವ್ ನಿಜವಾಗಿ ಭವಿಷ್ಯದ ಕಿಚನ್ ಆಗಬಹುದಾ, ಅಥವಾ ಇದು ಕೇವಲ ಎಕ್ಸ್ಪೀರಿಮೆಂಟ್ ಮಾತ್ರವೇ? ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ನೀವು ಫ್ಯೂಚರ್ ಕುಕಿಂಗ್ ಟೆಕ್ನಾಲಜಿ ಬಗ್ಗೆ ಪೂರ್ಣವಾಗಿ ತಿಳಿದುಕೊಳ್ಳುತ್ತೀರಿ. ಮೊದಲ ಒಂದು ಬೇಸಿಕ್ ಪ್ರಶ್ನೆ ಏನಂತಂದರೆ, ಈ ಹೈಡ್ರೋಜನ್ ಸ್ಟವ್ ಅಂದರೆ ಏನು? ಇತ್ತೀಚೆಗೆ ಭಾರತದಲ್ಲಿ ಒಂದು ಕ್ಲೀನ್ ಎನರ್ಜಿ ಸ್ಟಾರ್ಟಪ್ ನೀರಿನಿಂದ ಹೈಡ್ರೋಜನ್ ಗ್ಯಾಸ್ ತಯಾರಿಸಿ ಅದನ್ನೇ ಕುಕಿಂಗ್ ಫ್ಯೂಯಲ್ ಆಗಿ ಬಳಸುವ ಹೊಸ ರೀತಿಯ ಸ್ಟವ್ ಅನ್ನು ಪರಿಚಯಿಸಿದೆ. ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಬಳಸುವುದು LPG ಗ್ಯಾಸ್ ಅಥವಾ PNG ಗ್ಯಾಸ್. ಆದರೆ ಈ ಸ್ಟವ್ನಲ್ಲಿ ಗ್ಯಾಸ್ ಸಿಲಿಂಡರ್ ಇರುವುದಿಲ್ಲ. ಇದರ ಬದಲು ಈ ಸ್ಟವ್ ಒಳಗೆ ಒಂದು ಸ್ಪೆಷಲ್ ಸಿಸ್ಟಮ್ ಇರುತ್ತದೆ. ಅದು ನೀರನ್ನು ಹೈಡ್ರೋಜನ್ ಗ್ಯಾಸ್ ಆಗಿ ಕನ್ವರ್ಟ್ ಮಾಡುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ, ಈ ಸ್ಟವ್ ಕೇವಲ ನೀರಿನಿಂದ ಮಾತ್ರ ಕೆಲಸ ಮಾಡುವುದಿಲ್ಲ. ಇದಕ್ಕೆ ಎಲೆಕ್ಟ್ರಿಸಿಟಿ ಕೂಡ ಅಗತ್ಯ. ಅಂದರೆ ವಾಟರ್ ಪ್ಲಸ್ ಎಲೆಕ್ಟ್ರಿಸಿಟಿ ಈಕ್ವಲ್ ಟು ಹೈಡ್ರೋಜನ್ ಗ್ಯಾಸ್. ಅದೇ ಹೈಡ್ರೋಜನ್ ಗ್ಯಾಸ್ ಕುಕಿಂಗ್ ಫ್ಯೂಯಲ್ ಆಗಿ ಬಳಸಲಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಿಂಪಲ್ ಸೈನ್ಸ್ ಕಾನ್ಸೆಪ್ಟ್ ತಿಳಿದರೆ ಸಾಕು. ಅದನ್ನು ಎಲೆಕ್ಟ್ರೋಲೈಸಿಸ್ ಎಂದು ಕರೆಯುತ್ತಾರೆ. ಎಲೆಕ್ಟ್ರೋಲೈಸಿಸ್ ಅಂದರೆ ನೀರನ್ನು ಎಲೆಕ್ಟ್ರಿಸಿಟಿ ಮೂಲಕ ಎರಡು ಗ್ಯಾಸಸ್ ಆಗಿ ಬೇರ್ಪಡಿಸುವ ಪ್ರಾಸೆಸ್. ನೀರಿನಲ್ಲಿ ಎರಡು ಮುಖ್ಯ ಎಲಿಮೆಂಟ್ಸ್ ಇರುತ್ತವೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಈ ಸ್ಟವ್ನಲ್ಲಿ ಒಂದು ಎಲೆಕ್ಟ್ರೋಲೈಸರ್ ಯೂನಿಟ್ ಇರುತ್ತದೆ. ನೀವು ಸ್ಟವ್ಗೆ ನೀರು ಹಾಕಿ ಎಲೆಕ್ಟ್ರಿಸಿಟಿ ಕನೆಕ್ಟ್ ಮಾಡಿದಾಗ ಎಲೆಕ್ಟ್ರೋಲೈಸರ್ ನೀರನ್ನು ಸ್ಪ್ಲಿಟ್ ಮಾಡಿ ಹೈಡ್ರೋಜನ್ ಗ್ಯಾಸ್ ಮತ್ತು ಆಕ್ಸಿಜನ್ ಗ್ಯಾಸ್ ತಯಾರಿಸುತ್ತದೆ. ಆಮೇಲೆ ಹೈಡ್ರೋಜನ್ ಗ್ಯಾಸ್ ಬರ್ನರ್ಗೆ ಹೋಗಿ ಫೈರ್ ಜನರೇಟ್ ಮಾಡುತ್ತದೆ. ಅದರ ಮೂಲಕ ನೀವು ಕುಕಿಂಗ್ ಮಾಡಬಹುದು. ಕುಕಿಂಗ್ ಆದ ನಂತರ ಹೊರಬರುವ ವೇಸ್ಟ್ ಸ್ಮೋಕ್ ಅಲ್ಲ, ಕಾರ್ಬನ್ ಅಲ್ಲ, ಮುಖ್ಯವಾಗಿ ವಾಟರ್ ವೇಪರ್. ಅದರ ಕಾರಣ ಇದನ್ನು ಕ್ಲೀನ್ ಫ್ಯೂಯಲ್ ಟೆಕ್ನಾಲಜಿ ಎಂದು ಪರಿಗಣಿಸಲಾಗುತ್ತಿದೆ. ಹಾಗಾದರೆ ಈ ಸ್ಟವ್ ಬಗ್ಗೆ ಜನರಿಗೆ ಇರುವ ದೊಡ್ಡ ಡೌಟ್ ಏನು ಅಂದರೆ, ಎಷ್ಟು ನೀರು ಬೇಕು? ಸುಮಾರು 100 ml ನೀರು ಆ್ಯಂಡ್ 1 ಕಿಲೋವ್ಯಾಟ್ ವಿದ್ಯುತ್ ಇದ್ದರೆ ಕೆಲವು ಗಂಟೆಗಳ ಕಾಲ ಕುಕಿಂಗ್ ಮಾಡಬಹುದು ಎಂದು ತಿಳಿಸಲಾಗಿದೆ. ಇದರ ಬೆಲೆ ಎಷ್ಟು ಅಂದರೆ, ಈ ಸ್ಟವ್ ಬೆಲೆ, ಈ ಹೈಡ್ರೋಜನ್ ಸ್ಟವ್ ಈಗ ಮಾರ್ಕೆಟ್ನಲ್ಲಿ ಸುಮಾರು 1 ಲಕ್ಷದಿಂದ 1.5 ಲಕ್ಷದವರೆಗೆ ಪ್ರೈಸ್ ಇದೆ. ಈ ಪ್ರೈಸ್ ಮಾಡೆಲ್ ಮತ್ತು ಬಣ್ಣ ಟೈಪ್ ಮೇಲೆ ಡಿಪೆಂಡ್ ಆಗುತ್ತದೆ. ಈ ಸ್ಟವ್ ಈಗ ಮೇನ್ಲಿ ಹೋಟೆಲ್ಸ್, ರೆಸ್ಟೋರೆಂಟ್ಸ್, ಲಾರ್ಜ್ ಕಿಚನ್ಸ್, ಇನ್ಸ್ಟಿಟ್ಯೂಷನ್ಸ್ ಇವುಗಳಿಗೆ ಟಾರ್ಗೆಟ್ ಮಾಡಲಾಗಿದೆ. ಹೋಮ್ ಯೂಸ್ಗಾಗಿ ಇದು ಇನ್ನೂ ಎಕ್ಸ್ಪೆನ್ಸಿವ್. ಆದರೆ ಫ್ಯೂಚರ್ನಲ್ಲಿ ಟೆಕ್ನಾಲಜಿ ಮಾಸ್ ಪ್ರೊಡಕ್ಷನ್ಗೆ ಬಂದರೆ ಪ್ರೈಸ್ ಕಡಿಮೆಯಾಗುವ ಸಾಧ್ಯತೆ ಕೂಡ ಇದೆ. ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಇದು ಸುರಕ್ಷಿತಾನಾ ಅಂತ. ಹೈಡ್ರೋಜನ್ ಎಂಬ ಪದ ಕೇಳಿದಾಗ ಬಹಳ ಜನರಿಗೆ ಫಿಯರ್ ಬರುತ್ತದೆ. ಹೈಡ್ರೋಜನ್ ಡೇಂಜರಸ್ ಆಗಬಹುದಾ? ಸತ್ಯ ಏನಪ್ಪ ಅಂತಂದರೆ, ಹೈಡ್ರೋಜನ್ ಫ್ಲೇಮೇಬಲ್ ಗ್ಯಾಸ್, ಅಂದರೆ ಅದು ಬರ್ನ್ ಆಗುತ್ತದೆ. ಆದರೆ ಈ ಸ್ಟವ್ನಲ್ಲಿ ಕೆಲವು ಇಂಪಾರ್ಟೆಂಟ್ ಸೇಫ್ಟಿ ಸಿಸ್ಟಮ್ ಕೂಡ ಇರುತ್ತವೆ. ಲೀಕ್ ಡಿಟೆಕ್ಷನ್ ಸಿಸ್ಟಮ್, ಆಟೋಮ್ಯಾಟಿಕ್ ಶಟ್ ಆಫ್ ಸಿಸ್ಟಮ್, ಪ್ರೆಷರ್ ಕಂಟ್ರೋಲ್ ಸಿಸ್ಟಮ್. ಈ ಸೇಫ್ಟಿ ಫೀಚರ್ಸ್ ರಿಸ್ಕ್ ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಆದರೆ ಯಾವುದೇ ಗ್ಯಾಸ್ ಟೆಕ್ನಾಲಜಿ ಹಾಗೆ ಪ್ರಾಪರ್ ಯೂಸೇಜ್ ತುಂಬ ಮುಖ್ಯ. LPGಗೆ ರಿಪ್ಲೇಸ್ಮೆಂಟ್ ಆಗಬಹುದಾ? ಇದು ಬಹಳ ಜನ ಕೇಳುವ ಪ್ರಶ್ನೆ. ಇದು LPGಗೆ ರಿಪ್ಲೇಸ್ಮೆಂಟ್ ಆಗುತ್ತದಾ? ಈಗಲೇ LPG ರಿಪ್ಲೇಸ್ ಆಗುವುದಿಲ್ಲ. ಕಾರಣ, ಇದು ಇನ್ನು ಪ್ರೈಸ್ ಹೆಚ್ಚು, ಎಲೆಕ್ಟ್ರಿಸಿಟಿ ಬೇಕು, ಟೆಕ್ನಾಲಜಿ ಇನ್ನು ಡೆವಲಪಿಂಗ್ ಸ್ಟೇಜ್ನಲ್ಲಿ ಇದೆ. ಆದರೆ ಫ್ಯೂಚರ್ನಲ್ಲಿ ರಿನ್ಯೂವೇಬಲ್ ಎನರ್ಜಿ, ಸೋಲಾರ್ ಎಲೆಕ್ಟ್ರಿಸಿಟಿ ಇವು ಹೆಚ್ಚಾದಂತೆ ಹೈಡ್ರೋಜನ್ ಕುಕಿಂಗ್ ಪಾಪ್ಯುಲರ್ ಆಗುವ ಸಾಧ್ಯತೆ ಕೂಡ ಇದೆ. ಎಕ್ಸ್ಪರ್ಟ್ಸ್ ಅಭಿಪ್ರಾಯ ಪ್ರಕಾರ ಹೈಡ್ರೋಜನ್ ಫ್ಯೂಚರ್ ಕ್ಲೀನ್ ಫ್ಯೂಯಲ್ ಆಗಿ ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ಪೊಲ್ಯೂಷನ್ ಕಡಿಮೆ ಮಾಡಲು ಮತ್ತು ಕಾರ್ಬನ್ ಎಮಿಷನ್ ಕಡಿಮೆ ಮಾಡಲು ಹೈಡ್ರೋಜನ್ ಒಳ್ಳೆಯ ಆಲ್ಟರ್ನೇಟಿವ್ ಆಗಬಹುದು. ಇಂಡಿಯಾದಲ್ಲಿ ಕ್ಲೀನ್ ಎನರ್ಜಿ ಪ್ರಾಜೆಕ್ಟ್ಸ್ ಹೆಚ್ಚಾಗುತ್ತಿರುವುದರಿಂದ ಈ ಟೆಕ್ನಾಲಜಿ ಫ್ಯೂಚರ್ನಲ್ಲಿ ಹೆಚ್ಚು ಡೆವಲಪ್ ಆಗಬಹುದು. ಒಟ್ಟಿನಲ್ಲಿ ಹೇಳುವುದಾದರೆ, ಹೈಡ್ರೋಜನ್ ವಾಟರ್ ಸ್ಟವ್ ಒಂದು ಇಂಟ್ರೆಸ್ಟಿಂಗ್ ಫ್ಯೂಚರ್ ಟೆಕ್ನಾಲಜಿ. ಆದರೆ ಇದು ಇನ್ನೂ ಅರ್ಲಿ ಸ್ಟೇಜ್ ಟೆಕ್ನಾಲಜಿ. ಇದು ಈಗಲೇ ಪ್ರತಿ ಮನೆಯಲ್ಲೂ ಬರುವ ಮಟ್ಟಕ್ಕೆ ಬಂದಿಲ್ಲ. ಆದರೆ ಫ್ಯೂಚರ್ನಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆದಂತೆ ಇದು ಕಾಮನ್ ಆಗುವ ಸಾಧ್ಯತೆ ಕೂಡ ಇದೆ. ಭವಿಷ್ಯದಲ್ಲಿ ನಮ್ಮ ಕಿಚನ್ ಕಂಪ್ಲೀಟ್ಲಿ ಚೇಂಜ್ ಆಗಬಹುದು. ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದರೆ ಲೈಕ್ ಮಾಡಿ
ಮತ್ತು ಇಂತಹ ಟೆಕ್ನಾಲಜಿ ಮತ್ತು ಫ್ಯೂಚರ್ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.